ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಪ್ರತಿಯೊಬ್ಬರು ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳಬೇಕೆಂದು ಯುವ ಸಮುದಾಯದ ಮಾದಕ ವ್ಯಸನದ ಮುಕ್ತರಾಗಲಿ ಎಂದು ಡಾಕ್ಟರ್ ಟಿ ಅಂಜನಪ್ಪರವರು ಅಭಿಮತ ವ್ಯಕ್ತಪಡಿಸಿದರು. ನಗರದ ಅಮ್ಮ ಬೇಕರಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಬಸವ ದಳ ಮಂಡ್ಯ ಜಿಲ್ಲಾ ಘಟಕ ಆಯೋಜಿಸಿದ್ದ 2025 ದಿನ ಶೀರ್ಷಿಕೆ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದರು. ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವ ದಳ ಪ್ರತಿ ವರ್ಷದಂತೆ ಈ ವರ್ಷವೂ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ದೀನದರ್ಶಿ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭವನ್ನು ನೆರವೇರಿಸಿದರು. ಇಂದಿನ ವಿದ್ಯಾವಂತ ಯುವ ಸಮುದಾಯ ಡ್ರಗ್ಸ್ ವ್ಯಸನಿಗಳಾಗಿದ್ದಾರೆ, ಮದ್ಯಪಾನ ಮುಕ್ತರಾಗಬೇಕು ಎಂದು ಮಾಹಿತಿ ತಿಳಿಸಿದರು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಬಸವದಳದ ಅಧ್ಯಕ್ಷರಾದಂಥ ಎಂ ಗುರುಪ್ರಸಾದ್ ಅವರು ಮಾತನಾಡಿ, ಮನುಷ್ಯರಾಗಿ ಹುಟ್ಟಿದ್ದೇವೆ, ಕಾಯಕದೊಂದಿಗೆ ಬದುಕು ಸಾಗಿಸೋಣ ಎಂದು ತಿಳಿಸಿದರು. ಇನ್ನು ಈ 2024 ಕಹಿಯ ಘಟನೆಗಳನ್ನು ಮರೆತು 2025 ಸದೃಢ ಸಮಾಜ ನಿರ್ಮಾಣ ಮಾಡಲು ಪ್ರತಿಯೊಬ್ಬರು ಪರಿಸರ ಸಂರಕ್ಷಣೆ, ಜಲ, ಶುದ್ಧ ಆಹಾರ, ನೀರು ಇವುಗಳ ಬಗ್ಗೆ ಗಮನ ಹರಿಸಬೇಕೆಂದು ಮಾಹಿತಿ ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಕಸ್ತೂರಿ ಕರ್ನಾಟಕ ಸಿರಿ ವೇದಿಕೆಯ ಪೋತರ ಮಾದೇವ್ ಪ್ರಾಸ್ತಾವಿಕ ನೀಡಿ ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಬಸವದಳ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎ.ಪಿ. ಶಿವಕುಮಾರ್, ದಡಪುರ ಶಿವಣ್ಣ, ಎಚ್.ಪಿ. ಪ್ರವೀಣ್, ರಾಜೀವ್, ಗುತ್ಲು ನವೀನ್, ಬೇಬಿ ಸಂಪತ್ ಸೇರಿದಂತೆ ಇನ್ನಿತರರು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ವರದಿ ಡೈಮಂಡ್ ಟಿವಿ, ಮಂಡ್ಯ. ನಾಡಿನ ಜನತೆಗೆ ಈ ಕ್ಯಾಲೆಂಡರ್ನ ತಮ್ಮ ಮನೆಗಳಲ್ಲಿ ಅಳವಡಿಸಿಕೊಳ್ಳೋದ್ರ ಮುಖಾಂತರ ಅವ್ರು ಹೇಳಿರ್ತಕ್ಕಂತಹ ವಾಣಿಗಳನ್ನ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ದೈವೇ ಧರ್ಮದ ಮೂಲವಯ್ಯ ಅಂತಂದ್ರು. ಧರ್ಮದ ಮೂಲ ಯಾವ್ದಪ್ಪ ಅಂತ ಹೇಳಿದ್ರೆ ದಯೆ ಅಂತಕ್ಕಂಥದ್ದು, ಕೈಂಡ್ನೆಸ್ ಅಂತಕ್ಕಂಥದ್ದು ಅಂತಹ ವಿಷಯಗಳನ್ನ ಇದರಲ್ಲಿ ಅಳವಡಿಸಿದ್ವಿ. ಹಂಗಾಗಿ ಮಾನ್ಯ ಆಂಜನಪ್ಪನವ್ರು ಬಂದಿರತಕ್ಕಂಥದ್ದು ನಮಗೆ ಬಹಳ ಸಂತೋಷವಾಗಿದೆ. ಹಂಗಾಗಿ ಇಂಥ ವಿಷಯಗಳನ್ನ, ಕ್ಯಾಲೆಂಡರ್ಗಳನ್ನ ಎಲ್ಲ ಕಡೆ ಹಾಕೋದ್ರ ಮುಖಾಂತರ ಈ ಜನಗಳ ಜಾಗೃತಿಯನ್ನು ಮೂಡಿಸಿ ಸ್ವಸ್ಥ ಸಮಾಜವನ್ನ ನಿರ್ಮಾಣ ಮಾಡುವಂತ ನಿಟ್ಟಿನಲ್ಲಿ ನಾವು ನೀವೆಲ್ಲ ಪದಾಧಿಕಾರಿಗಳು ಮುಂದೆ ಹೋಗೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ ಎಲ್ಲರಿಗೂ ಶರಣಾರ್ಥಿಗಳನ್ನ ಇಷ್ಟೊತ್ತು ಮಾತನಾಡಿರುವಂತ ಸನ್ಮಾನ್ಯ ಶ್ರೀ ಗುರುಪ್ರಸಾದ್ ಅವರಿಗೆ ಧನ್ಯವಾದಗಳು. ಇದೀಗ ನಮ್ಮ ರಾಷ್ಟ್ರೀಯ ಬಸವದಳ ವತಿಯಿಂದ ಡಾಕ್ಟರ್ ಅಂಜನಪ್ಪರವರಿಗೆ ಒಂದು ಕಿರು ಅಭಿನಂದನೆ. ಮೊದಲು ನನಗೆ ಅಧ್ಯಕ್ಷರ ಇವರು ಬರೀ ಮಂಡ್ಯ ಆಗಲ್ಲ, ಇಡೀ ದೇಶಕ್ಕೆ ನಾವು ಈ ಮೆಸೇಜ್ನ ಸ್ಪ್ರೆಡ್ ಮಾಡಬೇಕು. ಹೇಳಿದ್ರೆ ಇಷ್ಟು ಮಾತುಗಳು ಕೂಡ ಅನುಭವ ಮಂಟಪಕ್ಕೆ ಹೋಗಿ ಬರುವಂತ ಸೌಭಾಗ್ಯ ನನಗೊಂದು 3 ವರ್ಷದ ಹಿಂದೆ ಸಿಕ್ಕಿತ್ತು. ಹೋಗಿ ಬಂದು ಇಷ್ಟೊಂದು ವಿಚಾರಗಳು ಬಸವಣ್ಣ ಅವರು ಈ ಕಾಲಕ್ಕೂ ಕೂಡ ಪ್ರತಿಯೊಬ್ಬರು ಅವ್ರನ್ನ ಫಾಲೋ ಮಾಡ್ಬೇಕಂತ ಆದಂತ ಆದರ್ಶಗಳನ್ನ ನಮಗೆ ಬಿತ್ತವರು. ನಿಮ್ಮ ಮಾತು ಕೇಳಿ ನನಗೆ ಬಹಳ ಹೆಮ್ಮೆ ಅನಿಸುತ್ತೆ. ಬಂದಿದ್ದಕ್ಕೂ ನನಗೆ ಈ ಸರಳ ಸುಂದರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಈ ಮೆಸೇಜ್ನ ನಾನು ಇನ್ಮೇಲೆ ಯಾವುದೇ ಶಾಲೆ ಕಾಲೇಜುಗಳಲ್ಲಿ ಭಾಷಣ ಮಾಡುವಾಗ ಇವರ ಈ ಆದರ್ಶಗಳನ್ನ ನಿಜವಾಗ್ಲೂ ತಿಳಿಸ್ತೀನಿ. ಅದರಿಂದ ನನಗೂ ತಾವು ಬಯಸಿದಂಗೆ ನನಗೆ ಹೆಂಗೆ ಒಳ್ಳೇದಾಗುತ್ತೋ ಹಂಗೆ ಸಮಸ್ತ ಜನಗಳಿಗೂ ಇವರ ಆಶೀರ್ವಾದದಿಂದ ಒಳ್ಳೇದಾಗಲಿ ಅಂತ ಮತ್ತೊಮ್ಮೆ ಆಶಿಸ್ತೀನಿ. ನಮಸ್ಕಾರ. ನೋಡಿ ಸರ್, ಓಕೆ ಸರ್, ಅದಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಬಸವಣ್ಣವರು ಸಾಂಸ್ಕೃತಿಕ ನಾಯಕರು ಅಂತ ಹೇಳಿ ಇವ್ರ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ನಾನು ಸಿದ್ದರಾಮಯ್ಯ ಅವರು ನೋಡಿ ಸನ್ಮಾನ್ಯ ಗುರುಪ್ರಸಾದ್ ಸಂತೋಷಗಳು ಅಂದ್ರೆ ಅವ್ರು ಮುಂಚೂಣಿಯಾಗಿರ್ತಾರೆ. ಅವ್ರಿಗೂ ಕೂಡ ಈ ಒಂದು ವೇದಿಕೆಯಿಂದ ಅಭಿನಂದನೆ. ಚಿಕ್ಕದು ನಿಧಾನಕ್ಕಾಗಿ ಒಟ್ಟಿಗೆ ಎಲ್ಲರಿಗೂ ಹಾಕಿ. ಗುರುಪ್ರಸಾದ್ ಎಲ್ಲಿರ್ತಾರೆ ಅಲ್ಲಿ ಇದ್ದೇ ಇರ್ತಾರೆ. ಅವ್ರಿಗೂ ಕೂಡ ಒಂದು ಅಭಿನಂದನೆ. ಹಾಗೇನೆ ನಮ್ಮ ಪೋಷಕರಾದಂತ ಕಾರ್ಯದರ್ಶಿಗಳಾದಂತ ಎಚ್.ಪಿ. ಶಿವಕುಮಾರ್ ಅವರು, ಬಸವದಳದ ರಾಷ್ಟ್ರೀಯ ಕಾರ್ಯದರ್ಶಿಗಳು, ಅವ್ರಿಗೂ ಕೂಡ ಒಂದು ಅಭಿನಂದಿಸ್ತಾ ಇದ್ದೇನೆ. ಹಿಂದಕ್ಕೆ ನಿಂತ್ಕೊಳ್ಳಿ, ಬನ್ನಿ ಮದಪ್ಪ ನೀವು. ಖುಷಿ ಅನಿಸ್ತದೆ. ಶುಭ ಸಂಜೆಯ ಕಾರ್ಯಕ್ರಮ ಮಂಡ್ಯ ನಗರದಲ್ಲಿ ನಿಂತ್ಕೊಂಡು ಈ ಜಿಲ್ಲಾ ರಾಷ್ಟ್ರೀಯ ಬಸವದಳದ ಅಧ್ಯಕ್ಷರ ಪಕ್ಕದಲ್ಲಿ ನಿಂತ್ಕೊಂಡು
ಸಮಾಜ ಕಾರ್ಯಕರ್ತರು, ಎಲ್ಲ ಆತ್ಮೀಯರು, ಮಹಾದೇವಿಂದ ಹಿಡಿದು ಎಲ್ಲರೂ ನಿಂತಿದ್ದೀರಿ. ಈ ಸಮಯದಲ್ಲಿ ಮುಂದಿನ ವರ್ಷದ ಈ ಕ್ಯಾಲೆಂಡರ್ನ ಈ ಕೇಕ್ ಕಟ್ ಮಾಡುವ ಮೂಲಕ ಉದ್ಘಾಟನೆ ಮಾಡಿ ಈ ಬಸವಣ್ಣವರ ಫೋಟೋ ಪ್ರತಿಯೊಬ್ಬರ ಮನೆ, ಮಂಡ್ಯದಲ್ಲಿ ಹೇಗೆ ವಿಶ್ವೇಶ್ವರಯ್ಯನವರ ಫೋಟೋ ಇದೆಯಲ್ಲ, ಕಾಯಕವೇ ಕೈಲಾಸ ಅಂತ ನಂಬಿದಂತ ಆ ಪುಣ್ಯಾತ್ಮ ಕೂಡ ಎಂತ ಒಳ್ಳೆ ಕೆಲಸ ಮಾಡಿದ್ದಾನೆ. ಬಸವಣ್ಣವರ ಆ ಒಂದು ಮಾತು ಅನೇಕ ವಿಚಾರಗಳನ್ನ ನಮ್ಮ ಪ್ರೆಸಿಡೆಂಟ್ ಅವಾಗಲೇ ಹೇಳಿದ್ರು. ನನ್ನ ಮನಸ್ಸಿನಲ್ಲಿ ಸದಾ ಉಳಿದಿರತಕ್ಕಂಥದ್ದು ಕಾಯಕವೇ ಕೈಲಾಸ. ಯಾರು ತಮ್ಮ ಕೆಲಸವನ್ನು ನಾಜೂಕಾಗಿ ಶ್ರದ್ಧೆಯಿಂದ ಮಾಡ್ತಾರಲ್ಲ, ಅದು ನಿಜವಾಗ್ಲೂ ಬಹಳ ಮುಖ್ಯ. ಅದು ವೈದ್ಯನಾಗಿ ಇದನ್ನು ಪಾಲಿಸಿದ್ರಿಂದ ಇವತ್ತು ಎಲ್ಲೋದ್ರೂ ಕೂಡ ಜನ ನನ್ನನ್ನು ಗುರ್ತಿರ್ತಾರೆ. ಕೋವಿಡ್ ಟೈಮ್ನಲ್ಲಿ ನಮಗೆ ಧೈರ್ಯ ಹೇಳಿದಂತ ನಮ್ಮ ಡಾಕ್ಟರು ಅಂತಾರೆ. ಸೊ ಅದನ್ನೇ ಯೂಟ್ಯೂಬ್ನಲ್ಲಿ ಸಾಕಷ್ಟು ವಿಚಾರಗಳನ್ನು ಜನಸಾಮಾನ್ಯರಿಗೆ ಕೊಡುವಂಥ ನನಗೆ ಅವಕಾಶ ಇದೆ. ಇವತ್ತು ನಿಮ್ಮ ಅಧ್ಯಕ್ಷರು ನನ್ನನ್ನು ಈ ಕಾರ್ಯಕ್ರಮಕ್ಕೆ ಮಂಡ್ಯಗೆ ಬರಲಿಕ್ಕೆ ಹೇಳಿದಾಗ ಭಾಳ ಹೆಮ್ಮೆಯಿಂದ ಬಂದಿದ್ದೀನಿ, ಭಾಳ ಸಂತೋಷದಿಂದ. ಈ ಕಾರ್ಯಕ್ರಮ ಉತ್ತಮವಾಗಿ ನಡೆಯಲಿ. ಪ್ರತಿಯೊಬ್ಬರು ಕೂಡ ಮಂಡ್ಯ ಜನತೆ ಎಲ್ಲರೂ ಕೂಡ ದಯವಿಟ್ಟು ಮನೆಯಲ್ಲಿ ಕ್ಯಾಲೆಂಡರ್ನ ಹಾಕ್ಕೊಂಡು ಅದನ್ನು ಪಾಲಿಸಿ ಅಂತ ಹೇಳ್ತೀನಿ. ನಿಮ್ಮ ಸಕ್ಕರೆ ನಾಡು ನಿಮ್ಮೂರು. ನಾನು ಬಯಲುಸೀಮೆ ದೊಡ್ಡಬಳ್ಳಾಪುರದಿಂದ ಬಂದಿರೋನು. ಯಾವತ್ತೂ ಕೂಡ ನಿಮ್ಮ ನಾಡನ್ನು ನೋಡಿದರೆ ನಮಗೆ ಹೆಮ್ಮೆ ಅನಿಸುತ್ತೆ. ಸಿಹಿ ಯಾವಾಗಲೂ ಕೂಡ ಹಸಿರು, ರೋಡ್ ಪಕ್ಕದಲ್ಲಿ ಎರಡೂ ಸೈಡ್ನಲ್ಲಿ. ಸೊ ನೀವು ಕಷ್ಟಪಟ್ಟು ದುಡಿಯುವಂಥ ರೈತರುಗಳು ತುಂಬ ಜನ ಇದ್ದೀರಿ. ಬಸವಣ್ಣವ್ರ ಪ್ರಕಾರ ಜಾತಿನೇ ಇಲ್ಲ, ಒಂದು ಹೆಣ್ಣು ಜಾತಿ, ಒಂದು ಗಂಡು ಜಾತಿ ಅಷ್ಟೇನೆ. ಅದನ್ನ ಎಷ್ಟೋ ಸೆಂಚುರಿಯಿಂದ ಹೇಳಿರೋಂಥ ಪುಣ್ಯಾತ್ಮರಿಗೆ ಕೈ ಮುಗಿಬೇಕು. ಸೊ ಮಂಡ್ಯದಗಳಿಗೆ ದಯವಿಟ್ಟು ನಿಮ್ಮ ಜೀವನ ಸುಗಮವಾಗಿರಲಿ, ನಿಮ್ಮ ಆರೋಗ್ಯ ಸುಧಾರಿಸಲಿ, ಯಾವಾಗಲೂ ಕೂಡ ಒಳ್ಳೆಯದಾಗಲಿ ಅಂತ ಆಶಿಸ್ತೀನಿ. 2 ದಶಕಗಳಿಂದ ಇನ್ಫ್ಯಾಕ್ಟ್ ನಮ್ಮ ಮಹಾದೇವ್ ಕಡೆಯಿಂದ ಅವ್ರು ನನಗೆ ಪರಿಚಯ ಆದವರು. ಅನೇಕ ಕಾರ್ಯಕ್ರಮಗಳಿಗೆ ನಾನು ಅವ್ರ ಜೊತೆಯಲ್ಲೂ ನೋಡ್ತೀನಿ. ಅವರ ಸಾಮಾಜಿಕ ಕಳಕಳಿ ನೋಡಿ ನಮಗೆ ಹೆಮ್ಮೆ ಅನಿಸುತ್ತೆ. ಯಾವತ್ತೂ ಕೂಡ ರಬ್ ಯುವರ್ ಶೋಲ್ಡರ್ಸ್ ವಿತ್ ಸೆಲೆಬ್ರಿಟೀಸ್ ಅಂತೀವಿ. ಅವ್ರು ಕರೆದಾಗೆಲ್ಲ ನನಗೆ ಒಂದು ಹೆಮ್ಮೆಯಿಂದ ಬರ್ತೀನಿ. ಯಾಕಂದರೆ ಅವರು ಸಮಾಜ ಸೇವೆ ಮಾಡೋ, ಇನ್ಫ್ಯಾಕ್ಟ್ ಜೈಲಿಗೆ ಕರ್ಕೊಂಡೋಗಿ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಸೊ ಹಾಗಾಗಿ ನಮಗೆ ಎಲ್ಲೋ ಒಂದು ಕಡೆ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ, ಅವರೊಂದು ಪ್ರೇರಣೆ. ಆದ್ದರಿಂದ ನನಗೆ ಭಾಳ ಖುಷಿ ಅನಿಸ್ತಾ ಇದೆ. ಥ್ಯಾಂಕ್ ಯು ಸರ್. ನಮಸ್ಕಾರ. ಪಲ್ಯ ಮೂಲಕ 2025 ಬಾಳ ವಾಪಸ್ ಮಾಡ್ತಾರೆ. ಪ್ರೆಸಿಡೆಂಟ್ಗೆ ಫಸ್ಟ್ ತಿನ್ಸ್ಬಿಡೋಣ. ನಮ್ಮ ಮಾತುಗಳನ್ನ ಸಮಾಜಕ್ಕೆ ತಲುಪಿಸುವಂತ ಕ್ಯಾಪಾಸಿಟಿ ಇರೋ ನಿಮಗೆ ಮಾಧ್ಯಮದವರಲ್ಲಿ ಇರಿ ಸರ್, ನಾವು ತಗ್ಸ್ಕೊಬಿಡ ಬಿಡಿ ಅದು ಕೊಡಿ.